ಹಾಯ್ ಸ್ನೇಹಿತರೆ, ಮತ್ತೆ ನಿಮಗೆ RDT ಯೂಟ್ಯೂಬ್ ಚಾನಲ್ನ Q&A ಸೆಷನ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲ ನಿಮ್ಮ ಕ್ವಶನ್ ಪಿಕ್ ಮಾಡೋಕ್ಕೂ ಮೊದಲ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಮಾಡಿದ ಎಫರ್ಟ್ ಬಂದು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಹಾಗೆ ನಿಮ್ದು ಏನಾದರೂ ಕ್ವಶನ್ಸ್ ಇತ್ತಂದ್ರೆ, ಡೌಟ್ಸ್ ಇತ್ತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಗಮನಕ್ಕೆ ತನ್ನಿ. ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಫಸ್ಟ್ ಕ್ವಶನ್ ಪಿಕ್ ಮಾಡೋಣ. ಫಸ್ಟ್ ಕ್ವಶನ್ ಅಲ್ಲಿ ಕೇಳ್ತಿರೋರು ಪ್ರೀತು ಅಂತ ಹೇಳ್ಬಿಟ್ಟು ಎಂಜಿನ್ ಸಿಲಿಂಡರ್ ನ ಎಷ್ಟು ಕಿಲೋಮೀಟರ್ಗೆ ಚೇಂಜ್ ಮಾಡಿಸ್ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಪ್ರೀತಮ್ ಅವರ ಎಂಜಿನ ಸಿಲಿಂಡರ್ ಬಂದ್ಬಿಟ್ಟು ಅಷ್ಟು ಬೇಗನೆ ಹಾಳಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಂಜಿನ ಸಿಲಿಂಡರ್ ಬಂದ್ಬಿಟ್ಟು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗುವಂತ ಒಂದು ಎಂಜಿನ ಪಾರ್ಟ್. ಸೊ ಅದು ಇಷ್ಟು ಕಿಲೋಮೀಟರ್ಗೆ ಚೇಂಜ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ನಾನು ನೋಡಿದಾಗೆ ಸುಮಾರಷ್ಟು 1 ಲಕ್ಷ, 2 ಲಕ್ಷ, 3 ಲಕ್ಷ ಕಿಲೋಮೀಟರ್ ವರೆಗೂ ಸೇಮ್ ಕಂಪನಿ ಫಿಟೆಡ್ ಏನ್ ಸಿಲಿಂಡರ್ ಬಂದಿರುತ್ತೆ ಎಂಜಿನ ಕಂಪೋನೆಂಟ್, ಸೊ ಅದು ರಿಪ್ಲೇಸ್ಮೆಂಟ್ ಮಾಡಿಸ್ತಾನೆ ರನ್ ಮಾಡಿರೋರು ಇದಾರೆ ಸುಮಾರಷ್ಟು ಲಕ್ಷ ಕಿಲೋಮೀಟರ್ ವರೆಗೂ. ಸೊ ಹೀಗಾಗಿ ಇಷ್ಟೇ ಕಿಲೋಮೀಟರ್ಗೆ ನೀವು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕು ಅಂತೇನಿಲ್ಲ. ಬಟ್ ಏನಾಗುತ್ತೆ, ಕೆಲವೊಂದು ಟೈಮ್ ನಲ್ಲಿ ಎಂಜಿನ ಸಿಲಿಂಡರ್ ಬಂದ್ಬಿಟ್ಟು ಏನಾದ್ರು ಕ್ರ್ಯಾಕ್ ಆಗಿದೆ, ಎಂಜಿನ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಸೊ ಆ ಟೈಮ್ ಅಲ್ಲಿ ಇರ್ಬೋದು, ಅಥವಾ ಎಕ್ಸಾಸ್ಟ್ ಪೈಪ್ ಅಲ್ಲಿ ಬಂದ್ಬಿಟ್ಟು ಏನಾದ್ರು ವೈಟ್ ಸ್ಮೋಕ್ ಬರ್ತಾ ಇದೆ, ಮತ್ತೆ ಆಯಿಲ್ ಲೀಕೇಜ್ ಇದೆ ಅಂತ ಹೇಳಿದ್ರೆ, ಸೊ ಆ ಟೈಮ್ ನಲ್ಲಿ ನಿಮ್ಮ ಎಂಜಿನ್ ಹೆಡ್ ಗ್ಯಾಸ್ಕೆಟ್ ಚೇಂಜ್ ಮಾಡಿಸಬೇಕಾದಂತ ಸಮಯ ಬರ್ಬೋದು. ಅಥವಾ ಎಂಜಿನ ಸಿಲಿಂಡರ್ ಏನಾದ್ರು ಕ್ರ್ಯಾಕ್ ಬಂದು ಆ ರೀತಿಯ ಸಿಂಪ್ಟಮ್ಸ್ ಬಂದಿದೆ ಅಂತ ಹೇಳಿದ್ರೆ, ಸೊ ಆ ಟೈಮ್ ನಲ್ಲಿ ಬಂದ್ಬಿಟ್ಟು ಎಂಜಿನ ಸಿಲಿಂಡರ್ ನ ರಿಪ್ಲೇಸ್ಮೆಂಟ್ ಮಾಡಿಸಬೇಕಾಗತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಕೇಳ್ತಿರೋರು ದಿನೇಶ್ ಎನ್ ಗೌಡ ಅಂತ ಹೇಳಿ. ಸರ್, ನಾವು ಲಾಕ್ ಡೌನ್ ಆದಾಗಿಂದ ನಮ್ಮ ಕಾರ್ನ ಯೂಸ್ ಮಾಡ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದೇವೆ. ಸೊ ತಿಂಗಳಿಗೆ ಒಮ್ಮೆ ಮಾತ್ರ ತೆಗಿತೀವಿ. ಸೊ ಜೊತೆಗೆ ಮಧ್ಯಾಹ್ನ 1 ಗಂಟೆವರೆಗೆ ಬಿಸಿಲಿನ ಕಡೆ ನಿಂತಿರುತ್ತೆ. ಸೊ ಇದರಿಂದ ಎಂಜಿನ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಕೆಲವರು ಏನ್ ಹೇಳ್ತಿದ್ದಾರೆ, ಎಂಜಿನ್ ಆಯಿಲ್ ಬಂದ್ಬಿಟ್ಟು ಗಟ್ಟಿ ಆಗುತ್ತೆ ಬಿಸಿಲಲ್ಲಿ ನಿಲ್ಸೋದಕ್ಕೆ ಅಂತ ಹೇಳ್ತಿದ್ದಾರೆ ಅಂತಿದ್ದಾರೆ. ಸೊ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಲಾಕ್ ಡೌನ್ ಇರೋದ್ರಿಂದ ನಾವು ಗಾಡಿನ ಯೂಸ್ ಮಾಡೋದಕ್ಕೆ ಚಾನ್ಸ್ ಸಿಗಲ್ಲ. ಯಾಕಂದ್ರೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ. ನೀವು ಬಿಸಿಲಲ್ಲಿ ಗಾಡಿನ ನಿಲ್ಲಿಸೋದ್ರಿಂದ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಗಟ್ಟಿ ಕೂಡ ಆಗೋದಿಲ್ಲ. ಬಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಒಂದು ವಾರದಲ್ಲಿ 1 ಸಾರಿ ಆದ್ರೆ ನೀವು ಗಾಡಿನ ಒಂದ್ ಸ್ವಲ್ಪ ಮಟ್ಟಿಗೆ ನೀವು ರನ್ ಮಾಡ್ಬೇಕಾಗುತ್ತೆ. ಸೊ ವಾರಕ್ಕೆ 1 ಸರಿ ಆದ್ರೆ ನೀವು ಗಾಡಿನ ಹೊರಗಡೆ ತೆಗೆದ್ರೆ ಸ್ವಲ್ಪ ರನ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ 3 ಉಪಯೋಗ ಆಗುತ್ತೆ. ಒಂದು, ಬ್ಯಾಟ್ರಿ ಬಂದ್ಬಿಟ್ಟು ಡೆಡ್ ಆಗಲ್ಲ, ಪ್ರಾಪರ್ ಆಗಿ ಚಾರ್ಜ್ ಆಗುತ್ತೆ. ಅದ್ರ ಜೊತೆಗೆ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಸರ್ಕ್ಯುಲೇಟ್ ಆಗೋದ್ರಿಂದ ಎಂಜಿನ್ ಪಾರ್ಟ್ಸ್ ಗಳು ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಟೈರ್ಗಳು ಬಂದ್ಬಿಟ್ಟು ರೊಟೇಟ್ ಆಗೋದ್ರಿಂದ, ಸೊ ಒಂದು ಪ್ಲೇಸ್ ಎಲ್ಲ ನಿಲ್ಸಿ ಅಂತ ಹೇಳಿದ್ರೆ ನಿಮ್ಮ ಟೈರ್ಗಳು ಬಂದ್ಬಿಟ್ಟು ಹಾಳಾಗುವಂತ ಚಾನ್ಸ್ ಇರುತ್ತೆ. ಸೈಡ್ ಬಂದ್ಬಿಟ್ಟು ಕ್ರ್ಯಾಕ್ ಆಗುತ್ತೆ ಟೈರ್ಗಳಲ್ಲಿ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಹೀಗಾಗಿ ನೀವು ಲಾಕ್ ಡೌನ್ ಅಲ್ಲಿ ಇದ್ರೆ ಅಂತ ಹೇಳಿದ್ರೆ, ನಿಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲೇ ಅಥವಾ ನಿಮ್ಮ ಪಾರ್ಕಿಂಗ್ ಏರಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡೋದ್ರಿಂದ ಒಳ್ಳೇದು, ರನ್ ಮಾಡೋದು ಒಳ್ಳೇದು. ಹಾಗೆ ಗಾಡಿ ಬಂದ್ಬಿಟ್ಟು ನೀವು ಬಿಸಿಲಲ್ಲಿ ನಿಲ್ಸೋದ್ರಿಂದ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಏನು ಗಟ್ಟಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅದು ಆಕ್ಚುಲಿ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಗಟ್ಟಿ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ವರಿ ಮಾಡೋದು ಬೇಡ. ಬಟ್ ಗಾಡಿನ ಬಂದ್ಬಿಟ್ಟು ನೆರಳಲ್ಲಿ ನಿಲ್ಸೋದು ತುಂಬಾನೇ ಒಳ್ಳೇದು. ಯಾಕಂದ್ರೆ ಗಾಡಿಯ ಪೇಂಟ್ ಬಂದ್ಬಿಟ್ಟು ಬಿಸಿಲಲ್ಲಿ ನಿಲ್ಸಿದ್ರೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಶೇಡ್ ಆಗುತ್ತೆ, ಪೇಂಟ್ ಬಂದ್ಬಿಟ್ಟು ಹಾಳಾಗುತ್ತೆ. ಸೊ ಹೀಗಾಗಿ ಗಾಡಿನ ನೆರಳಿರುವಂತ ಪ್ಲೇಸ್ ಅಲ್ಲಿ ನಿಲ್ಸೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಗಾಡಿ ಕವರ್ನ ಯೂಸ್ ಮಾಡಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಕೇಳ್ತಿರೋರು ಆಕಾಶ್ MP ಅಂತ ಹೇಳಿ. ಸೊ ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ನಮ್ದು ಮಾರುತಿ ಅರ್ಟಿಗಾ ಕಾರ್ ಇದೆ. ಸೊ ಸೆಕೆಂಡ್ ಗೇರ್ ಇಂದ 3rd ಗೇರ್ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಸರಿಯಾಗಿ ಶಿಫ್ಟ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ಗೇರ್ನ ಪ್ರಾಪರ್ ಆಗಿ ಪರ್ಫೆಕ್ಟ್ ಆಗಿ ಶಿಫ್ಟ್ ಮಾಡೋದು ಒಂದು ಕಲೆ. ಅದು ಪ್ರಾಕ್ಟೀಸ್ ಇಂದ ಬರುತ್ತೆ, ನಿಮ್ಗೆ ಸಡನ್ ಆಗಿ ಬರಲ್ಲ. ಸೊ ಇನ್ ಕೇಸ್ ಏನಾದ್ರೂ ನೀವು ಸರಿಯಾಗಿ ಏನಾದ್ರು ಶಿಫ್ಟ್ ಮಾಡ್ತಿಲ್ಲ, ಅಥವಾ ನೀವು ಶಿಫ್ಟ್ ಮಾಡಬೇಕಾದ್ರೆ ನೀವು ತಪ್ಪು ಮಾಡ್ತಿದ್ರ ಅಂತ ಹೇಳಿದ್ರೆ, ಅಲ್ಲಿ ಖಂಡಿತ ಸೆಕೆಂಡ್ ಗೇರ್ ಇಂದ 3rd ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಶಿಫ್ಟ್ ಆಗಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನಿಮಗೆ, ಪ್ರಾಪರ್ ಆಗಿ ಶಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ. ಸೊ ಆ ರೀತಿಯ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಖಂಡಿತ ಇದ್ರ ಬಗ್ಗೆ ಒಂದು ಪ್ಲೇ ಲಿಸ್ಟ್ ಇದೆ ನನ್ನ ಚಾನಲ್. ಸೊ ಅದನ್ನ ಮೇಲೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡಿ ಚೆಕ್ಔಟ್ ಮಾಡಿ ನೀವು ಅದನ್ನ ಸರಿಪಡಿಸ್ಕೋಬಹುದು. ಇನ್ ಕೇಸ್ ಏನಾದ್ರೂ ನೀವು ಗೇರ್ ಶಿಫ್ಟ್ ಮಾಡೋದು ಕರೆಕ್ಟಾಗಿ ಶಿಫ್ಟ್ ಮಾಡ್ತಿದ್ರ, ಸೊ ಅದಾದ್ಮೇಲೂ ಸಹ ಬಂದ್ಬಿಟ್ಟು ಸರಿಯಾಗಿ ಶಿಫ್ಟ್ ಆಗ್ತಿಲ್ಲ, ಸೆಕೆಂಡ್ ಇಂದ 3rd ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಗಾಡಿಯಲ್ಲಿ ಬಂದ್ಬಿಟ್ಟು ಗೇರ್ ಸೆಲೆಕ್ಟಿಂಗ್ ಫೋರ್ಕ್ ಏನಿದೆ ಅಲ್ಲಿ ಇಶ್ಯೂ ಇರ್ಬೋದು ಅನ್ಸುತ್ತೆ, ಅಥವಾ ಗೇರ್ ಬಾಕ್ಸ್ ಅಲ್ಲಿ ಕೂಡ ಪ್ರಾಬ್ಲಮ್ ಇರ್ಬೋದು. ಸೊ ಅದನ್ನ ನೀವು ಸರಿ ಮಾಡ್ಬೇಕಂತಾರೆ ಖಂಡಿತ ನೀವು ಮಾರುತಿ ಶೋರೂಮ್ಗೆ ನಿಮ್ಮ ಗಾಡಿನ ತಗೊಂಡೋಗಿ ಒಂದ್ಸರಿ ಚೆಕ್ ಮಾಡಿಸಿ, ಸರಿಯಾಗಿ ಗೇರ್ ಬಾಕ್ಸ್ ಸರಿಯಾಗಿ ವರ್ಕ್ ಮಾಡ್ತಿದೆಯಲ್ಲ, ಅಥವಾ ಸೆಲೆಕ್ಟಿಂಗ್ ಫೋರ್ಕ್ ಏನಾದರೂ ಹಾಳಾಗಿದೆ, ವೇರ್ ಔಟ್ ಆಗಿದೆ ಅನ್ನೋದನ್ನ ಒಂದ್ಸರಿ ನೀವು ಚೆಕ್ ಮಾಡಿ ರಿಪೇರಿ ಮಾಡಿಸ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಕೇಳ್ತಿರೋರಲ್ಲಿ ಗಗನ್ ಅಂತ ಹೇಳ್ಬಿಟ್ಟು, ತುಂಬಾ ವೆಹಿಕಲ್ಸ್ ಇರುವಂತ ಟ್ರಾಫಿಕ್ ನಲ್ಲಿ ಸೊ ಅಪ್ ಹಿಲ್ ಇದೆ, ಸೊ ಅಲ್ಲಿ ಯಾವ ರೀತಿಯ ಡ್ರೈವ್ ಮಾಡೋದು ಅಂತ ಅವ್ರು ಕೇಳ್ತಿದ್ದಾರೆ ಆಕ್ಚುಲಿ ಗಗನ್ ಅವರು. ಸೊ ಅಪ್ ಹಿಲ್ ಅದು ಟೌನ್ ಅಲ್ಲಿ ಇರಲಿ, ಅಥವಾ ರೋಡ್ ಅಲ್ಲಿ ಇರಲಿ, ಅಥವಾ ಘಾಟ್ ಸೆಕ್ಷನ್ ಅಲ್ಲಿ ಇರಲಿ, ಸೊ ಅಪ್ ಹಿಲ್ ಅಲ್ಲಿ ನೀವು ಗಾಡಿನ ಡ್ರೈವ್ ಮಾಡಬೇಕು, ಅಥವಾ ನೀವು ಗಾಡಿನ ಸ್ಟಾಪ್ ಮಾಡಿ ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಗಾಡಿ ಹಿಂದ್ಗಡೆ ರೋಲ್ ಬ್ಯಾಕ್ ಹಾಕದಾಗ ಮೂವ್ ಆಗ್ಬೇಕಂತ ಹೇಳಿದ್ರೆ, ಸೊ ಅಲ್ಲಿ 2 ಮೆಥಡ್ ಇದೆ. ಒಂದು, ನೀವು ಹ್ಯಾಂಡ್ ಬ್ರೇಕ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು. ಅಂದ್ರೆ ಗಾಡಿ ಸ್ಟಾಪ್ ಆಗಿದೆ ಅಂತ ಸೊ ಅಲ್ಲಿ ಹ್ಯಾಂಡ್ ಬ್ರೇಕ್ ಅನ್ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟು, ಸೊ ಹಾಫ್ ಕ್ಲಚ್ಗೆ ತಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ರೋಲ್ ಬ್ಯಾಕ್ ಆಗಿದೆ, ಗಾಡಿ ಬಂದ್ಬಿಟ್ಟು ಮೂವ್ ಆಗುತ್ತೆ. ಬಟ್ ಇದು ಟ್ರಾಫಿಕ್ ಅಲ್ಲಿ ಇದೆ ಅಂದ್ರೆ ನೀವು ಪದೇ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಏನು ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಗಾಡಿಯ
ರೋಲ್ ಬ್ಯಾಕ್ ಆಗದೆ, ಹಿಂದೆ ರೋಲ್ ಬ್ಯಾಕ್ ಆಗದ ಹಾಗೆ ಮೂವ್ ಆಗದ ಹಾಗೆ ನೀವು ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ನೀವು ಸಿಟಿ ಟ್ರಾಫಿಕ್ನಲ್ಲಿ ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಅಪ್ ಹಿಲ್ ಇರಲಿ ಅಥವಾ ಯಾವುದೇ ಇರಲಿ, ಸೊ ಅಲ್ಲಿ ಗಾಡಿ ಹಿಂದೆ ಹೋಗೋದಾಗ ನೀವು ಗಾಡಿನ ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಓಕೆನಾ. ಸೊ ಇದ್ರ ಬಗ್ಗೆ ಆಲ್ರೆಡಿ 2-3 ವಿಡಿಯೋ ಇದೆ, ಸೊ ಅದನ್ನ ಐ ಬಟನಲ್ಲಿ ಕೊಟ್ಟಿರ್ತೇನೆ, ಖಂಡಿತ ಚೆಕ್ಔಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ಗೆ ಅಲ್ಲಿ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೂರಜ್ ಅವರು ಸೇಮ್ ಇದೇ ರೀತಿಯ ಕ್ವಶನ್ ಇದೆ, ಈಗೇನು ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದೇನೆ. ಏನಂತ ಹೇಳಿದ್ರೆ, ರಿವರ್ಸ್ ಗೇರ್ ಅಂಡ್ ಫಸ್ಟ್ ಗೇರ್ನಲ್ಲಿ ಅಪ್ ಮೂವಿಂಗ್ ಅಥವಾ ಟೈರ್ಗೆ ಕಲ್ಲು ಅಥವಾ ಗುಂಡಿ ಇದ್ರೆ ಸೊ ಕಾರ್ ಮೂವ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಥವಾ ಕಾರ್ ಬಂದ್ಬಿಟ್ಟು ಆಫ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಕ್ಲಚ್ ಮತ್ತು ಎಕ್ಸಿಲೇಟರ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ತಿಳಿಸ್ಕೊಡಿ ಅಂತಾರೆ. ಖಂಡಿತ ಸೂರಜ್ ಅವ್ರು, ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ ಬಂದ್ಬಿಟ್ಟು ಅಪ್ ಹಿಲ್ಲಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ಆ ಟೈಮ್ನಲ್ಲೇ ನೀವು ಕ್ಲಚ್ನ ಜೋರಾಗಿ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಖಂಡಿತ ಆಫ್ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಕ್ಲಚ್ಚು ಮತ್ತು ಎಕ್ಸಲರೇಟರ್ ಸೊ ಅದನ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಹಾಫ್ ಕ್ಲಚ್ಗೆ ತರಬೇಕು, ಕ್ಲಚ್ನ ರಿಲೀಸ್ ಮಾಡ್ತಾ, ಸೊ ಗಾಡಿ ಬಂದ್ಬಿಟ್ಟು ಇನ್ನೇನು ರೊಟೇಟ್ ಹಾಕಿ ಸ್ಟಾರ್ಟ್ ಆಗುತ್ತೆ, ಮೂವ್ ಹಾಕಿ ಸ್ಟಾರ್ಟ್ ಆಗುತ್ತೆ ಅಂತ ಫೀಲ್ ಗೊತ್ತಾಗುತ್ತೆ ನಿಮಗೆ. ಇಂಜಿನ್ ಬಂದ್ಬಿಟ್ಟು ಮೂವ್ ಹಾಕಿ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಆ ಟೈಮ್ನಲ್ಲಿ ಲೈಟಾಗಿ ಎಕ್ಸಿಲೇಟರ್ ಕೊಡ್ತಾ ನೀವು ಕ್ಲಚ್ನ ಸ್ಲೋ ಆಗಿ ರಿಲೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಪ್ರಾಬ್ಲಮ್ ಏನಿದೆ ಖಂಡಿತ ಸಾಲ್ವ್ ಆಗುತ್ತೆ. ಬಟ್ ಇದೇನಾದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಸಡನ್ ಆಗಿ ಒಂದೇ ದಿನಕ್ಕೆ ಅಥವಾ ಒಂದೇ ಸರಿಗೆ ಬರಲ್ಲ. ಸೊ ಇದು ಓಪನ್ ಗ್ರೌಂಡಲ್ಲಿ ಅಥವಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಂದ್ಬಿಟ್ಟು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಚಿಕ್ಕ ಅಪ್ ಇರ್ಬೋದು, ಸೊ ಅಲ್ಲಿ ಗಾಡಿನ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಮೂವ್ ಮಾಡೋಕ್ಕೆ ಟ್ರೈ ಮಾಡಿ ಹಿಂದೆ ಹೋಗೋದಾಗೆ. ಸೊ 2-3 ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಗಾಡಿ ಬಂದ್ಬಿಟ್ಟು ರೋಲ್ ಬ್ಯಾಕ್ ಆಗದೆ ನೀವು ಮೂವ್ ಮಾಡೋದನ್ನ ಕಲಿತೀರಾ. ಓಕೆನಾ. ಸಾಗರ್ ಗೌಡ ಅವರು ಕೇಳ್ತಿದ್ದಾರೆ, ಸೊ ಆರ್ ಯು ಇಂಜಿನಿಯರ್ ಬಿಕಾಸ್ ಯು ಯೂಸ್ ಟೆಕ್ನಿಕಲ್ ವರ್ಡ್ಸ್ ಅಂತ ಕೇಳ್ತಿದ್ದಾರೆ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವುದೇ ಇಂಜಿನಿಯರಿಂಗ್ ಏನೂ ಇಲ್ಲ. ಆಕ್ಚುಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನನಗೆ ಗ್ರಾಜುಯೇಷನ್, ಅದು ಆರ್ಟ್ಸ್ ಸಬ್ಜೆಕ್ಟ್ ಅಲ್ಲಿ. ಬಟ್ ಏನಂದ್ರೆ ನನಗೆ ಈ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಇದು ಒಂಥರ ನನಗೆ ತುಂಬಾ ಇಷ್ಟ ಆಗುತ್ತೆ, ಒಂದು ತರ ಫ್ಯಾಷನ್ ತರ ಫೀಲ್ ಮಾಡ್ತೀನಿ. ಸೊ ನಾನು ವರ್ಕ್ ಮಾಡ್ತಾ ಇರೋದು ಅಷ್ಟೇ ಟೆಕ್ನಿಕಲ್ ಫೀಲ್ಡ್ ಅಲ್ಲ ವರ್ಕ್ ಮಾಡ್ತಾ ಇರೋದು. ಒಂದು ಟೆಕ್ನಿಕಲ್ ಫೀಲ್ಡ್ ಏನಿದೆ ಅದು ತುಂಬಾನೇ ಇಷ್ಟ ಆಗುತ್ತೆ. ಆ ನಾಲೆಡ್ಜ್ ಅನ್ನ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬಂದ್ಬಿಟ್ಟು ಇದು ಶೇರಿಂಗ್ ಪರ್ಪೋಸ್ ಅಷ್ಟೇ, ಏನು ಗೊತ್ತಿದೆ ಅದನ್ನ ಶೇರ್ ಮಾಡಬೇಕು. ಸೊ ಅದರಿಂದ ಏನಾಗ್ತಂದ್ರೆ ಒಂದು ನಮ್ಮ ಜೊತೆ ಇರುವಂಥ ಒಂದು 4 ಜನ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಬಂದ್ಬಿಟ್ಟು ನನ್ನ ನಾಲೆಡ್ಜ್ ಅನ್ನ ಶೇರ್ ಮಾಡೋದಕ್ಕಷ್ಟೇ ಈ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೋತಿದ್ದೀನಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ KV ಗಿರೀಶ್ ಅವರು ಹೇಳ್ತಿರೋ ಏನಂತಾರೆ, ಸರ್ ಯು ಆರ್ ಎ ವೆರಿ ಗುಡ್ ಇನ್ ಟೀಚಿಂಗ್ ಡ್ರೈವಿಂಗ್ ಇನ್ ಕನ್ನಡ. ಸೊ ವೀಕ್ಲಿ ಕ್ವಶನ್ ಅಂಡ್ ಆನ್ಸರ್ ಆಲ್ಸೋ ವೆರಿ ಗುಡ್. Please teach running different automatic cars like CVT, AMT, etc. Also review new cars if possible visiting showrooms ಅಂತ ಹೇಳ್ತಿದ್ದಾರೆ. ಸೊ ಖಂಡಿತ ಗಿರೀಶ್ ಅವರೇ, ನಿಮ್ಮ ಸಜೆಷನ್ ಇದೆ ತುಂಬಾ ವ್ಯಾಲ್ಯೂಬಲ್ ನನಗೆ. ಸೊ ಅದನ್ನ ಖಂಡಿತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬರುವಂತ ಕಮಿಂಗ್ ಡೇಸ್ ಅಲ್ಲಿ ನ್ಯೂ ಕಾರ್ನ ರಿವ್ಯೂ ಇರ್ಬೋದು ಅಥವಾ ಓನರ್ಶಿಪ್ ರಿವ್ಯೂ ಇರ್ಬೋದು, ಅದಕ್ಕೆ ಒಂದು ಪ್ರಿಪೇರ್ ಆಗ್ತಾ ಇದ್ದೀನಿ. ಕಮಿಂಗ್ ಡೇಸ್ ಅಲ್ಲಿ ನ್ಯೂ ಕಾರ್ ರಿವ್ಯೂ ಇರ್ಬೋದು ಅಥವಾ ಓನರ್ಶಿಪ್ ರಿವ್ಯೂ ಇರ್ಬೋದು. ಸೊ ನಿಮ್ಗೆ ಖಂಡಿತ ಸಿಗುತ್ತೆ. ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಈ ಚಾನಲ್ನ ಇದೇ ರೀತಿಯ ಬೆಳೆಸ್ಕೊಂಡು ಹೋಗೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಕೊಟ್ರೇಶ್ ಡಿ ಅನ್ನೋರು ಕೇಳ್ತಾರೆ. ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ಬಿಲೋ 1 lakh ಅಲ್ಲಿ ಯಾವ ಗಾಡಿ ಸಜೆಸ್ಟ್ ಮಾಡ್ತೀರಾ ಸೆಕೆಂಡ್ ಹ್ಯಾಂಡ್ ಕಾರ್ ಫಾರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯೂಸ್ ಅಂತ ಕೇಳ್ತಿದ್ದಾರೆ. ಬಿಲೋ 1 lakh ಅಂತ ಹೇಳಿದ್ರೆ ನಿಮಗೆ ಅಷ್ಟೊಂದು ಆಪ್ಷನ್ಸ್ ಸಿಗಲ್ಲ ಕೊಟ್ರೇಶ್ ಅವರು. ಏನಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ನೀವು ಬಜೆಟ್ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು 1.5 ಇಂದ 2 ಲಕ್ಷದವರೆಗೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮಗೆ ಒಂದು ಒಳ್ಳೆ ಗಾಡಿನ ನೀವು ಚಾಯ್ಸ್ ಮಾಡ್ಬೋದು. ಬಟ್ ಬಿಲೋ 1 lakh ಒಳಗೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 2006 ಇಂದ 2008 or 9 ಮಾಡಲ್ ಸ್ಯಾಂಟ್ರೋ ಗಾಡಿ, ಓಲ್ಡ್ ಜನರೇಷನ್ ಇನ್ ಸ್ಯಾಂಟ್ರೋ ಗಾಡಿ ಇತ್ತು. ಸೊ ಅದು ನಿಮಗೆ ಬರ್ಬೋದು ಅನ್ಸುತ್ತೆ. ಬಟ್ ಇದಕ್ಕೂ ಕೂಡ ನೀವು ತುಂಬಾ ಹುಡುಕ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮಗೆ ಆ ಸ್ಯಾಂಟ್ರೋ ಗಾಡಿ ಸಿಕ್ತು ಆ ಮಾಡಲದು ಅಂತ ಹೇಳಿದ್ರೆ ನೀವು ಖಂಡಿತ ಬಿಲೋ 1 lakh ನಿಮಗೆ ಸಿಗುತ್ತೆ. ಅದು ಫ್ಯಾಮಿಲಿ ಯೂಸ್ಗೆ ತುಂಬಾನೇ ಸೂಟ್ ಆಗುತ್ತೆ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಶ್ರೀಕಂಠ ಅನ್ನೋರು ಕೇಳ್ತಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸರ್ ನಂದು ಆಲ್ಟೋ LXi ಕಾರ್ ಇದೆ. ಇದರಲ್ಲಿ 3ನೇ ಗೇರ್ ಅಲ್ಲಿ ಪಿಕಪ್ ಬಹಳ ಕಡಿಮೆ ಇರುತ್ತೆ, ಹಾಗೆ ಸ್ವಲ್ಪ ಅಪ್ ನಲ್ಲೂ ಬಹಳ ನಿಧಾನ ಹೋಗುತ್ತೆ. 2ನೇ ಗೇರ್ಗೆ ಹಾಕಿದ್ರು ಕೂಡ ಇದೇ ಸಮಸ್ಯೆ ಮುಂದುವರಿಯುತ್ತದೆ, ಯಾಕೆ ತಿಳಿಸಿ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ಆಲ್ಟೋ ಕಾರ್ ಬಂದ್ಬಿಟ್ಟು ಇದು 800cc ಅನ್ಕೋತೀನಿ. ಸೊ 800cc ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 3rd ಗೇರ್ ಅಲ್ಲಿ ಅಪ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಪಿಕಪ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದ್ರೂ ನೀವು 2nd ಗೇರ್ ಅಲ್ಲೂ ಅದೇ ರೀತಿ ಸಮಸ್ಯೆ ಇದೆ, 1st ಗೇರ್ ಅಲ್ಲೂ ಬಂದ್ಬಿಟ್ಟು ಪಿಕಪ್ ತುಂಬಾನೇ ಕಡಿಮೆ ಇದೆ ಅಂತ ಹೇಳಿದ್ರೆ, ಗೇರ್ ನೀವು ಎಂಗೇಜ್ ಮಾಡ್ಕೋಬೇಕಾದ್ರೆ ತುಂಬಾ ಹಾರ್ಡ್ ಅನಿಸ್ತಾ ಇದೆ, ಗೇರ್ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ಶಿಫ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗೆ ಕ್ಲಚ್ ಬೇಕಾದ್ರೆ ತುಂಬಾ ಹಾರ್ಡ್ ಅನಿಸ್ತಾ ಇದೆ, ತುಂಬಾ ವೇಟ್ ಅನಿಸ್ತಾ ಇದೆ ನಿಮಗೆ ರಿಲೀಸ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ, ಸೊ ಅವಾಗ ನೀವು ಕ್ಲಚ್ ಪ್ಲೇಟ್ ಅನ್ನ ನೀವು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಒನ್ಸ್ ನೀವು ಗ್ಯಾರೇಜ್ಗೆ ತಗೊಂಡೋಗ್ಬಿಟ್ಟು ಚೆಕ್ ಮಾಡಿಸಿ ಕ್ಲಚ್ ಪ್ಲೇಟ್ ಸರಿಯಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ. ಕ್ಲಚ್ ಪ್ಲೇಟ್ ಸರಿಯಾಗಿ ವರ್ಕ್ ಆಗದೇ ಇದ್ರೆ ಸಹ ಬಂದ್ಬಿಟ್ಟು ಈ ರೀತಿಯ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಗಾಡಿ ಡ್ರೈವಿಂಗ್ ನಲ್ಲಿ. ಸೊ ಒಂದ್ಸರಿ ನೆಕ್ಸ್ಟ್ ಇದ್ರಲ್ಲಿ ನಾಗೇಂದ್ರ ಸಚಿನ್ ಅವರು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಸರ್ ಟರ್ನಿಂಗ್ ನಲ್ಲಿ ಸ್ಟೇರಿಂಗ್ ಅನ್ನ ಎಷ್ಟು ರೌಂಡ್ ತಿರುಗಿಸ್ಬೇಕು ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ ನಾಗೇಂದ್ರ ಅವರೇ, ಒಂದು ಟರ್ನ್ ಅಲ್ಲಿ ಸ್ಟೇರಿಂಗ್ ಅನ್ನ ಇಷ್ಟೇ ಟರ್ನ್ ತಿರುಗಿಸ್ಬೇಕು ಅಂತ ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಅದು ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮ್ಮ ಟರ್ನ್ ಬಂದ್ಬಿಟ್ಟು ಎಷ್ಟು ರೇಡಿಯಸ್ ಅಲ್ಲಿ ನೀವು ಟರ್ನ್ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಡಿಸ್ಟೆನ್ಸ್ ಬಂದ್ಬಿಟ್ಟು ಟರ್ನ್ ಮಾಡಬೇಕಾದ್ರೆ ಲೆಫ್ಟ್ ರೈಟ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನೀವು ಟರ್ನ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಸ್ಪೀಡ್ ಅಲ್ಲಿ ನೀವು ಟರ್ನ್ ಮಾಡ್ತೀರಾ. ಸೊ ಈ ರೀತಿಯ ಒಂದು
ಮೂರು ಸಿಚುವೇಶನ್ ಇದೆ, ಅದು ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನೀವು ಒಂದು 90 ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಪೀಡ್ ತುಂಬಾನೇ ಕಡಿಮೆ ಇದೆ, ಮತ್ತೆ ಕಡಿಮೆ ಪ್ಲೇಸ್ ಅಲ್ಲಿ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ನೀವು ಟರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅವಾಗ ಬಂದ್ಬಿಟ್ಟು ಜಾಸ್ತಿ ರೌಂಡ್ ನ ಟರ್ನ್ ಮಾಡಬೇಕಾಗುತ್ತೆ ಸ್ಟೇರಿಂಗ್ ಅನ್ನ. ಇನ್ ಕೇಸ್ ಏನಾದ್ರೂ ನಿಮ್ಮ ಸ್ಪೀಡ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ, ಹಾಗೆ ಗ್ಯಾಪ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ನಿಮ್ಮ ಸ್ಟೇರಿಂಗ್ ಅನ್ನ ಒಂದು ಸ್ವಲ್ಪ ಮಟ್ಟಿಗೆ ಟರ್ನ್ ಮಾಡಿದ್ರೆ ಸಾಕು, ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮ್ಮ ಗಾಡಿ ಮುಟ್ಟು ಟರ್ನ್ ಆಗುತ್ತೆ. ಸೊ ಇದು ಆಕ್ಚುಲಿ ಡಿಪೆಂಡ್ ಆಗುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ರೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನೋಡಿ ಪ್ರಾಪರ್ ಆಗಿ ನಿಮಗೆ ಅರ್ಥ ಆಗುತ್ತೆ ಸ್ಟೇರಿಂಗ್ ಅನ್ನ ಎಷ್ಟು ಟರ್ನ್ ಮಾಡಬೇಕು ಯಾವ ಟರ್ನ್ ಅಲ್ಲಿ ಅಂತ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಅಮೃತ ಎಸ್ ಅನ್ನೋರು ಕೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಐ ಆಸ್ಕ್ಡ್ ಯು ಮೆನಿ ಟೈಮ್ಸ್ ವಾಟ್ ಫಸ್ಟ್ ಏಡ್ ವಿ ಕ್ಯಾನ್ ಡೂ ಇಫ್ ವೆಹಿಕಲ್ ಗಾಟ್ ಪಂಕ್ಚರ್ಡ್ ಇನ್ ಲಾಂಗ್ ಡ್ರೈವ್ ಅಂತ ಕೇಳ್ತಿದ್ದಾರೆ. ಸೊ ಈ ರೀತಿಯಾಗಿ ಸಿಚುವೇಶನ್ ಬರದ ಹಾಗೆ ನಾವು ಪ್ರಿಪೇರ್ ಆಗಬೇಕು. ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ಏನಾದರೂ ಪಂಚರ್ ಆಯಿತು ಅಂತ ಹೇಳಿದ್ರೆ ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ವೆಹಿಕಲ್ನ ಒಂದು ಸೈಡಿಗೆ ಹಾಕಬೇಕು, ಸೈಡ್ ಪಾರ್ಕ್ ಮಾಡಬೇಕು. ಸೊ ಪಾರ್ಕ್ ಮಾಡಬೇಕಾದ್ರೆ ಒಂದು ಹಜಾರ್ಡ್ ಲೈಟನ್ನು ಯೂಸ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ನಿಮ್ಮ ಗಾಡಿನ ಪಾರ್ಕ್ ಮಾಡಿದ್ಮೇಲೆ ಗೇರಲ್ಲಿ ಎಂಗೇಜ್ ಮಾಡಿ, ಹ್ಯಾಂಡ್ ಬ್ರೇಕನ್ನು ಎಂಗೇಜ್ ಮಾಡಿ, ಒಂದು ಟ್ರಯಾಂಗಲ್ ಶೇಪ್ನ ಒಂದು ವಾರ್ನಿಂಗ್ ಬೋರ್ಡ್ ಸಹ ಇರುತ್ತೆ ನಿಮ್ಮ ಸ್ಪೇರ್ ಟರ್ನ ಯೂಸ್ ಮಾಡಬೇಕಾದ್ರೆ. ಓಕೆ, ಸೊ ಅದನ್ನು ನೀವು ಪ್ರಾಪರಾಗಿ ಫ್ರಂಟ್ ಸೈಡ್ ಅಥವಾ ಬ್ಯಾಕ್ ಸೈಡನ್ನು ನಿಮ್ಮ ರೋಡಲ್ಲಿ ಬರ್ತಿರೋಂಥ ವೆಹಿಕಲ್ಸ್ಗಳಿಗೆ ಗೊತ್ತಾಗಬೇಕು ನಿಮ್ಮ ಗಾಡಿ ಬಂದ್ಬಿಟ್ಟು ಸ್ಟಾಪ್ ಆಗಿದೆ ಅಂತ. ಸೊ ಅದಾದಮೇಲೆ ನೀವು ನಿಮ್ಮ ಗಾಡಿಲಿರುವಂಥ ಟೈರ್ನ ಫಸ್ಟ್ ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದು ರಿಮೂವ್ ಆದಮೇಲೆ ನಿಮ್ಮ ಸ್ಪೇರ್ ಟೈರ್ನ ನೀವು ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಂಬಿಟ್ಟು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಸೊ ಅದಕ್ಕೆ ಬೆಟರ್ ಅಂತ ಹೇಳಿದ್ರೆ ನೀವು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ ಸೊ ಈ ರೀತಿಯ ಸಿಚುವೇಶನ್ ಬರೋದು ಹಾಗೆ ನಿಮ್ಮ ಹತ್ರ ಒಂದು ಪೋರ್ಟೇಬಲ್ ಟೈರ್ ಇನ್ಫ್ಲೇಟರ್ನ ನೀವು ಇಟ್ಕೊಂಡು ಜರ್ನಿ ಮಾಡೋದು ತುಂಬಾ ಬೆಟರ್. ಓಕೆ ಸ್ನೇಹಿತರೆ, ಈ Q&A ಸೆಷನ್ನ ಒಂದು ಲಾಸ್ಟ್ ಕ್ವಶನ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೇಳ್ತಿರೋ ಲಕ್ಷ್ಮಿ ಅಂತೇಳಿ. ಸೊ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕ್ಯಾನ್ ಯು ಗಿವ್ ಇನ್ಫಾರ್ಮೇಶನ್ ಅಬೌಟ್ ಗೂಗಲ್ ಮ್ಯಾಪ್ ಆ್ಯಂಡ್ ಹೌ ಟು ಯೂಸ್ ಇಟ್ ಕರೆಕ್ಟ್ಲಿ ಅಂತ ಕೇಳ್ತಿದ್ದಾರೆ. ಸೊ ಗೂಗಲ್ ಮ್ಯಾಪನ್ನ ಯೂಸ್ ಮಾಡೋದಕ್ಕೆ ಒಂದು ಪ್ರಾಪರ್ ಆಗಿ ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಗೂಗಲ್ ಮ್ಯಾಪ್ ಯೂಸಲ್ಲಿ ತುಂಬ ಫೀಚರ್ಸ್ ಇದೆ. ಗೂಗಲ್ ಮ್ಯಾಪ್ ಯೂಸ್ ಮಾಡೋದು ಆಲ್ಮೋಸ್ಟ್ ನಮ್ಮ ತುಂಬ ಜನಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ಎಷ್ಟು ಫೀಚರ್ಸ್ ಇದೆ, ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ನಮ್ಮ ಡ್ರೈವಿಂಗಲ್ಲಿ ಎಸ್ಪೆಷಲಿ ನಾವು ಲಾಂಗ್ ಟ್ರಿಪ್ಪಲ್ಲಿ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಒಂದು ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ನೀವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ಕೋಬೋದು. ಅದಕ್ಕಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋದಕ್ಕೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕಲ್ಲೇ ಪ್ರಾಬಬಲಿ ಆ ವಿಡಿಯೋ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ Q&A ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಕ್ವಶನ್ ಯಾವ್ದು ಪಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಬೇಜಾರಾಗಬೇಡಿ. ಹಾಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನಾದ್ರು ಡೌಟ್ಸ್ ಕನ್ಫ್ಯೂಷನ್ಸ್ ಇತ್ತು ಅಂದರೆ. ಸೊ ನೆಕ್ಸ್ಟ್ ಸಂಡೇದಲ್ಲಿ ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.